ಹೊಡೆದಿರೋ ಹುಡುಗರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ತಮ್ಮ ಮಿನಿಮಮ್ 4ರಿಂದ 5 ತಿಂಗಳಿಂದ ಬೆಂಗಳೂರಲ್ಲಿದ್ದನು. ಏನೋ ಕೇಸು ವಜಾ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿಂದ ಮದ್ದೂರಿಗೆ ಬಂದ. ರಾಜಿ ಆಯ್ತದೆ ಯಾವುದೋ ಕೇಸಲ್ಲಿ ಅಂದ್ಬಿಟ್ಟು ಅಲ್ಲಿಂದ ಬಂದನು. ನನ್ನ ಹತ್ರ ಕೆಲಸ ಮಾಡ್ಕೊಂಡಿದ್ದ ಸರ್. ಇದ್ದನು ಏಕಾಏಕಿ ನಿನ್ನೆ ಸಂಜೆ ಏನಾಗುತ್ತೆ ಏನಂತ ಗೊತ್ತಿಲ್ಲ. ಬಟ್ಟು ಇದು ಕೊಲ್ಲಿ ಸರ್ಕಲಲ್ಲಿ ಏನು ಅವನಿಗೆ ಹಲ್ಲೆ ಮಾಡಿ ಈ ಥರ ಆಗಿತ್ತು. ನಮಗೂ ಒಂದು 10-10:30 ಮ್ಯಾಟ್ರ್ ಗೊತ್ತಾಯಿತು ನಿನ್ನೆ ರಾತ್ರಿ. ಅಲ್ಲಿಂದ ಬಂದು ನೋಡ್ದು ನಮ್ಮ ಮನ್ಸಿಗೆ ದುಃಖ ಆಗೈತೆ. ಬಟ್ ಇದು ಏನೇ ಆಗಿದ್ರು ನಾವು ಒಂದೇ ಕೇಳೋದು, ನಮ್ಗೆ ಯಾವ ಹಣ ಕಾಸುಗಳು ಬೇಕಾಗಿಲ್ಲ. ಬಟ್ ಒಂದು ನ್ಯಾಯ ಕೊಡಿಸಿ ಅದೊಂದೇ ಸಾಕು ಸರ್, ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್. ತಪ್ಪು ಯಾರೇ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಒಂದು ನ್ಯಾಯ ಕೊಡಿಸಿ. ನಮ್ಮ ಹುಡುಗನ ತಪ್ಪಾಗಿದೆಯಾ, ತಪ್ಪಿದ್ರೆ ನಾವು ಕ್ಷಮೆ ಕೇಳ್ತೀವಿ ಸರ್. ಹಳೆ ಕೇಸು ರಾಜಿ ನಾವಿದು. ಹಳೆ ಕೇಸು ರಾಜಿ ಅಂತ ನಮ್ಮ ಹತ್ರ ನಮ್ಮ ಹುಡುಗ ಹೇಳಿತ್ತು. ಯಾವ ಕೇಸು, ಎಷ್ಟು ವರ್ಷ? ಅದು ನಮ್ಗೆ ಗೊತ್ತಿಲ್ಲ ಸರ್. ನನಗೆ ನನ್ನ ತಮ್ಮ ಸಿಕ್ಕಿ 5 ತಿಂಗಳು. 5 ತಿಂಗಳಿಂದ ನಾನು ನಮ್ಮನ ಮದುವೆ ಉದ್ದೇಶದಿಂದ ಅವನ್ನ ಕರ್ಸ್ಕೊಂಡಿದ್ದೆ. ನಾವು ನಮ್ಮ ಮದುವೆ ಆ ಉದ್ದೇಶದಿಂದ ನಾವು ಕರ್ಸ್ಕೊಂಡಿದ್ದು. ಬಟ್ ಬಂದಿದ್ದ. ಬಟ್ ಈ ಹಳೆಯ ಕೇಸು ಏನು ಎತ್ತ ಅಂತ ನಿಮ್ಮೆಲ್ಲೇ ನ್ಯಾಯ ಕೊಡಿಸ್ಕೊಡ್ಬೇಕಾದ್ರೆ ನಾವು ಅಷ್ಟೇ ಕೇಳೋದು ಸರ್. ನಿಮ್ಮ ಹತ್ರ ಏನು ಕೆಲಸ ಮಾಡ್ತಿದ್ದೆ? ನನ್ನ ತಮ್ಮನೇ ಸರ್, ಬೇರೆ ಯಾರು. ಏನು ಕೆಲಸ ಮಾಡ್ತೀವಿ? ಮಾಮೂಲಿ ಮನೇಲಿ ಮದುವೆ ಟೈಮ್ ಇಲ್ಲಲ್ವಾ, ಮದುವೆ ಇನ್ನೊಂದು 17-18-19 ಮದುವೆ ಇತ್ತು. ಮದುವೆ ಈ ತಿಂಗಳೇ ಆ ಉದ್ದೇಶದಿಂದ ಕರ್ಸ್ಕೊಂತೀವಿ ಸರ್. ನಮ್ದು ಎಳ್ನೀರು ವ್ಯಾಪಾರನೇ ಸರ್. ಮದುವೆ ಇಲ್ಲ ಅಂದರೆ ಮದುವೆ ಕೆಲಸಕ್ಕೋಸ್ಕರ ಈ ಕಾರ್ಡು ಪರ್ಡು ನೆಂಟ್ರು ಹತ್ರ ಕೊಡೋಕ್ಕೆ ಬಿಡೋಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಕರ್ಸ್ಕೊಂಡಿದ್ದು. ಬಟ್ ಅವನದು ಯಾವುದೋ ಒಂದು ಕೇಸು ರಾಜಿ ಆಯ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಅವನು ಬಂದ. ಮಂಡಿಲಿ ಯಾವುದೇ ರೀತಿ ಗಲಾಟೆ ಏನಿಲ್ಲ ಸರ್. ಹುಡುಗರು ಜಗಳ ಅಷ್ಟು ಬಿಡ್ತು ಅಂದರೆ ಮಂಡಿಲಿ ಯಾವುದೇ ರೀತಿ ಜಗಳ ಇಲ್ಲ. ಯಾಕೆ ಎಳ್ನೀರು ಮಾರ್ಕೆಟಲ್ಲಿ ನಾವು ಇದ್ದರು, ಅದರಿಂದ ಯಾವುದೇ ರೀತಿ ಜಗಳ ಇಲ್ಲ ಸರ್. ನಮ್ಮ ಹತ್ರ ಏನು ಹೇಳ್ಕೊಂಡಿದ್ದ ಅಂತ ಅಂದರೆ ಅದೇ ಸಣ್ಣ ಪುಟ್ಟ ಗಲಾಟೆಗಳು ಹಿಂಗಾಗಿ ನಡೀತದೆ ಸರ್. ಇದೆಲ್ಲ ಇದು ಮದ್ದೂರಲ್ಲೆಲ್ಲ ನಡೀತದೆ. ಅದನ್ನೇ ರಾಜ್ಯ ಮಾಡ್ಕೊಬಿಡಮ್ಮ ಅಂತ ಕರೆದು ನಿನ್ನೆ ಸಂಜೆ ಈ ಥರ ಮಾಡಿರೋದು ಸರ್. ಇನ್ನೇನು ಇಲ್ಲ ಸರ್. ಅದು ನನಗೆ ಗೊತ್ತಿಲ್ಲ ಸರ್, ಮಾಹಿತಿಗಳು ನನಗೆ ಗೊತ್ತಿಲ್ಲ. ವಿಜಯ್ ಅಂತ ಸರ್.